ಟ್ವಿಸ್ಟ್. ಅಸಹಜ ಸಾವಿನ ವಿವರಣೆ ಕೇಳಿದಂತಹ ಮಹಿಳಾ ಆಯೋಗ. ಅಷ್ಟು ಅಸಹಜ ಸಾವಿನ ವಿವರಣೆ ಕೊಡಿ ಅಂತ ಹೇಳಿರುವಂತಹ ಆಯೋಗ ಅರ್ಜಿದಾರರ ವಿರುದ್ಧ ಕ್ರಮವನ್ನ ಬಿಟ್ಟು ಬೇರೇನೂ ನಡೀತಾ ಇಲ್ಲ. ಯಾಕೆ? ಹೆಣಹೂತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಅಸಹಜ ಸಾವಿನ ವಿವರಣೆ ಕೇಳಿದಂತಹ ಮಹಿಳಾ ಆಯೋಗ. ಅಷ್ಟು ಅಸಹಜ ಸಾವಿನ ವಿವರಣೆ ಕೊಡಿ ಅಂತ ಹೇಳಿದಂತಹ ಆಯೋಗ ಅರ್ಜಿದಾರರ ವಿರುದ್ಧ ಕ್ರಮವನ್ನ ಬಿಟ್ಟು ಬೇರೇನೂ ನೀಡಿತಾ ಇಲ್ಲ. ಯಾಕೆ? ಧರ್ಮಸ್ಥಳ ಆಸುಪಾಸು ಎಷ್ಟೋ ಅಸಹಜ ಸಾವಾಗಿದೆ. ಅಷ್ಟೂ ಸಾವಿನ ನಿಖರ ವರದಿಯನ್ನ ಕೊಡಿ ಅಂತ ಹೇಳಿ ಆಯೋಗ ಒತ್ತಾಯವನ್ನ ಮಾಡಿರುವಂತದ್ದು. ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಎಲ್ಲಾ ಪರದೆಯನ್ನ ಎಳೆದ ಮೇಲೂ ಕೂಡ ಇನ್ನೂ ಬಾಕಿ ಉಳಿದಿರುವಂತೆ ಕಾಣಿಸ್ತಾ ಇದೆ. ಅರ್ಜಿಯನ್ನ ಕೊಟ್ಟಿರುವವರೇ ಅರ್ಜಿಯನ್ನ ವಜಾ ಮಾಡಿ ಅಂತ ಹೇಳಿ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಎಸ್ಐಟಿ ತನಿಖಾ ತಂಡ ರಚನೆ ಆದ ಮೇಲೆ ಸಾಕಷ್ಟು ವಿಚಾರಗಳು ಬಯಲಾಗಿದೆ. ಇದರ ನಡುವೆ ಇನ್ನೊಂದು ರೀತಿಯ ಒತ್ತಡ ಕೂಡ ಹೇರಲಾಗ್ತಾ ಇರುವಂತದ್ದು. ಈ ಹಿಂದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸನ್ನ ಹಾಕಿದವರು ಕೂಡ ಏನ್ ಹೇಳಿದ್ದಾರೆ ಅಂದ್ರೆ, ದಯವಿಟ್ಟು ಬುರುಡೆ ಗ್ಯಾಂಗ್ ಹೇಳಿದ್ದು, ದಯವಿಟ್ಟು ಇದನ್ನ ರದ್ದು ಮಾಡಿ, ಈ ಒಂದು ಕೇಸನ್ನ ರದ್ದು ಮಾಡಿ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಇನ್ನೊಂದು ರೀತಿಯ ವಿಚಾರ ಹೊರಗೆ ಬಂದಿದೆ. ಹೆಣಹೂತ ಪ್ರಕರಣಕ್ಕೆ ಒಂದು ದೊಡ್ಡ ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅಸಹಜ ಸಾವಿನ ವಿವರಣೆಯನ್ನ ಮಹಿಳಾ ಆಯೋಗ ಕೇಳಿದೆ. ಅಷ್ಟು ಅಸಹಜ ಸಾವಿನ ವಿವರಣೆಯನ್ನ ಕೊಡಿ ಅಂತ ಹೇಳಿ ಆಯೋಗ ಪಟ್ಟು ಹಿಡಿದು ಕೂತಿದೆ. ಅರ್ಜಿದಾರರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದ್ದು ಬಿಟ್ಟು ಬೇರೇನೂ ಕೂಡ ಈ ಒಂದು ಕೇಸ್ನಲ್ಲಿ ನಡೆದಿಲ್ಲ. ಧರ್ಮಸ್ಥಳ ಆಸುಪಾಸು ಎಷ್ಟೋ ಅಸಹಜ ಸಾವಾಗಿದೆ. ಅಷ್ಟು ಸಾವಿನ ನಿಖರ ವರದಿ ಕೊಡಿ ಅಂತ ಹೇಳಿ ಆಯೋಗ ಒತ್ತಡವನ್ನ ಹೇರಿರುವಂತದ್ದು. ಈಗ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಧರ್ಮಸ್ಥಳ ಕೇಸ್ನಲ್ಲಿ ಒಂದೇ ಒಂದು ಅಂದ್ರೆ ವಿಚಾರಗಳು ನಡೆದ್ರು ಕೂಡ ಅದು ಜಗಜ್ಜಾಹೀರಾಗ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಒಂದು ತಲೆಬುರುಡೆ ಇಟ್ಟುಕೊಂಡು ಬಂದಿರುವಂತಹ ಮನುಷ್ಯ ಆಗಿರಬಹುದು, ತದಾದ ನಂತರ ತಲೆಬುರುಡೆ ಹೆಣ್ಮಕ್ಳದ್ದು ಅಂತ ಹೇಳಿ ಕಾಗೆ ಹಾರಿಸಿದ್ದಾಗಿರಬಹುದು, ತದಾದ ನಂತರ ಚೆಕ್ ಮಾಡಿದಾಗ ಅದರ ಪರಿಶೀಲನೆ ಮಾಡಿದಾಗ ಅದು ಗಂಡ ಇದಂದು ಅಂತ ಗೊತ್ತಾಗಿರೋದಾಗಿರ್ಬೋದು. ಯಾಕಪ್ಪ ಹಿಂಗ್ ಮಾಡ್ತೀವಿ ಚಿನ್ನಯ್ಯ ಅಂತ ಕೇಳಿದ್ರೆ ಆತ ಇಲ್ಲ, ನನಗೆ ಈ ಥರದ ವ್ಯಕ್ತಿಗಳು ನಂಗೆ ಹೇಳು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾಗಿರಬಹುದು. ಪ್ರತ್ಯಕ್ಷವಾಗಿರುವಂತಹ ಸುಜಾತಾ ಭಟ್ ಆಗಿರಬಹುದು. ಇದೆಲ್ಲವೂ ಕೂಡ ಮಿಸ್ಟರಿಯಾಗೇ ಉಳಿದಿತ್ತು. ತದಾದ ನಂತರ ಕೋರ್ಟ್ ಯಾವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬಂತೋ, ಆಗ SIT ತನಿಖಾ ತಂಡ ಯಾವಾಗ ರಚನೆ ಆಯಿತೋ, ಕೋರ್ಟು ಕೂಡ ಏನು ಎತ್ತ ಅಂತ ವಿಚಾರಿಸ್ತೋ, ಆಗ ಬುರುಡೆ ಗ್ಯಾಂಗ್ಗೆ ಡವ 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 ಅಂತ ಶುರುವಾಯಿತು. ಸಾಕ್ಷಿ ಕೊಡ್ತೀನಿ ಅಂತ ಕುಂತ್ಕೊಂಡಿದ್ದಲ್ಲ, ಈ ಎಲ್ಲರೂ ಕೂಡ ಸಾಕ್ಷಿ ಇಲ್ಲ ಏನಿಲ್ಲ, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ, ನಮಗೆ ನಮ್ಮ ಒಂದು ಕೇಸನ್ನ ರದ್ದತಿ ಮಾಡಿ ಅಂತ ಕೋರ್ಟಿಗೂ ಹೇಳಿದ್ದಾಯ್ತು. ಈಗ ಮಹಿಳಾ ಆಯೋಗ ಏನೋ ಪ್ರಶ್ನೆ ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನ ಕೊಡ್ತಾರಾ ಗೊತ್ತಿಲ್ಲ. ಆಲ್ರೆಡಿ ಜನರ ಒಂದು ತೆರಿಗೆ ಹಣವನ್ನ ಹೊಂಡ ತೆಗೆಸೋದ್ರಲ್ಲೇ ಮುಗಿಸಿದ್ದಾಯ್ತು. ಇನ್ನು ಜನರ ಆ ಒಂದು ತೆರಿಗೆ ಹಣವನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ಅಶೋಕ್ ಅವರು ಒಂದು ಮಾತು ಹೇಳಿದ್ರು ಸೆಷನ್ನಲ್ಲಿ, ನಂಗೆ ಈಗ ನಗು ಬರ್ತಿದೆ, ಅದು ನೆನ್ಸ್ಕೊಳ್ತಾ ಇದ್ದೀನಿ. ಏನು ಅಂತಂದ್ರೆ, ಎಲ್ಲೆಲ್ಲೂ ಗುಂಡಿ ತೋರಿಸಿದಾನೋ ಚಿನ್ನಯ್ಯ, ಅಲ್ಲಿ ಒಂದೊಂದು ಸಸಿ ನೆಟ್ಟು ಬಿಡಿ, ಅತ್ಲಾಗೆ ಒಂದೊಳ್ಳೆ ಅರಣ್ಯಾಭಿವೃದ್ಧಿನಾರು ಆಗುತ್ತೆ ಅಂತ ಹೇಳಿದ್ರು. ಹಂಗೆ ಮಾಡಿದ್ರೆ ಸ್ವಲ್ಪ ನಮಗೂ ತೆರಿಗೆದಾರರಿಗೆ ಸ್ವಲ್ಪ ಖುಷಿಯಾರು ಆಗ್ತಿತ್ತೇನೋ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.